Hello dear students, welcome to the class. In the last class we are solve the double column cash book problem. Okay, let's come to solve the next problem in the double column cash book. Yes, record the following transactions in a double column cash book for January 2017 and balance the same. So January 2017 ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮಂತ್, ಡೇಟ್, ಪರ್ಟಿಕ್ಯುಲರ್ಸ್ ಆ್ಯಂಡ್ ರುಪೀಸ್ ಕೊಟ್ಟಿದ್ದಾರೆ. ಓಕೆ, ದ ಫಸ್ಟ್ ಒನ್, ಜಾನ್ 1 ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh rupees. ಸೊ ಜಾನ್ವರಿ ಫಸ್ಟ್ ಏನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ನ ಕಮೆನ್ಸ್ ಮಾಡ್ತಾ ಇದ್ದಾರೆ ವಿತ್ ಕ್ಯಾಶ್ ರುಪೀಸ್ 1 lakh. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಕ್ಯಾಪಿಟಲ್. ಸೊ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವ್ರಿಗೆ ಕ್ಯಾಪಿಟಲ್ ಬೇಕಾಗುತ್ತೆ. ಆ ಕ್ಯಾಪಿಟಲ್ ಅಮೌಂಟ್ ಎಷ್ಟಂತೆ 1 lakh rupees. ಅದು ಕ್ಯಾಶಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಂಗಾಗಿ ನಾವು ಈ ಒಂದು ಎಂಟ್ರಿನ ಯಾವ ರೀತಿ ಎಂಟರ್ ಮಾಡ್ತೀವಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಅಂದರೆ, ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 3 ಓಪನ್ಡ್ ಎ ಕರೆಂಟ್ ಅಕೌಂಟ್ ವಿತ್ SBI. ಸೊ SBI ಅಲ್ಲಿ ಕರೆಂಟ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ 50,000ನ ಡೆಪಾಸಿಟ್ ಮಾಡಿ ಅವರು ಕರೆಂಟ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಎ ಕಾಂಟ್ರಾ ಎಂಟ್ರಿ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಕಾಂಟ್ರಾ ಎಂಟ್ರಿ, ಕ್ಯಾಶ್ ಈಸ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಕೌಂಟ್. ಸೊ ಯಾವ ರೀತಿ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ನ ಎಂಟರ್ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ನ ಎಂಟರ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 5 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ, ದಿಸ್ ಇಸ್ ಪರ್ಚೇಸ್ಡ್ ಗೂಡ್ಸ್. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಎಷ್ಟಿದೆ ಅಮೌಂಟು, 10,000 ಇದೆ. ಸೊ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ನ ಪೇ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ದಿಸ್ ಇಸ್ ಕಮ್ಸ್ ಅಂಡರ್ ಪೇಮೆಂಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ನ ಎಂಟರ್ ಮಾಡ್ತಾ ಹೋಗ್ತೀವಿ. ಓಕೆ, ಜಾನ್ 10 ಪರ್ಚೇಸ್ಡ್ ಮಿಷಿನರಿ ಬೈ ಚೆಕ್. ಸೊ ಮಿಷಿನರೀಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಬೈ ಚೆಕ್ ಕೊಟ್ಬಿಟ್ಟು ಮಿಷಿನರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ದಿಸ್ ಇಸ್ ಪೇಮೆಂಟ್ ಸೈಡಲ್ಲಿ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ನ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 15 ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ 4,000. ಸೊ ನಾವು ಕ್ಯಾಶ್ನ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಿದ್ದೀವಿ ಅಂತಂದರೆ ದಟ್ ಈಸ್ ಕಾಂಟ್ರಾ ಎಂಟ್ರಿ. ಓಕೆ, ಕಾಂಟ್ರಾ ಎಂಟ್ರಿನ ಯಾವ ರೀತಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಬೋತ್ ದ ಸೈಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಎರಡೂ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 18 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 6,000 ಇದೆ. ಸೇಲ್ಸ್ ಮಾಡ್ತಾ ಇದ್ದಾರಂತೆ ಕ್ಯಾಶಲ್ಲಿ, ದಟ್ ಮೀನ್ಸ್ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 22 ಪೇಯ್ಡ್ ಕಾಟೇಜ್ ಬೈ ಚೆಕ್. ಸೊ ಪೇಮೆಂಟ್ಸ್ ಅಂತಂದರೆ ದಟ್ ಈಸ್ ಕ್ರೆಡಿಟ್ ಸೈಡ್. ಚೆಕ್ಕಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂತಂದರೆ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಜಾನ್ 31 ವಿತ್ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಸೊ ದಿಸ್ ಈಸ್ ಎ ಕಾಂಟ್ರಾ ಎಂಟ್ರಿ. ಸೊ ನೀವು ಆಲ್ರೆಡಿ ಕಾಂಟ್ರಾ ಎಂಟ್ರಿ ನೋಡಿದ್ದೀರಾ. ಕ್ಯಾಶ್ ಈಸ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ ಅಕೌಂಟ್ ಫಾರ್ ಬಿಸ್ನೆಸ್ ಯೂಸ್ ಅಂತ ಅಂದರೆ ಎಂಟ್ರಿ ಯಾವ ಥರ ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂದರೆ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಅಕೌಂಟಲ್ಲಿ ತೋರಿಸ್ತೀವಿ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ಎಸ್, ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್. ನೆಕ್ಸ್ಟ್ ಲೆಟ್ಸ್ ಕಮ್ ಟು ಸಾಲ್ವ್ ದ ಪ್ರಾಬ್ಲಮ್ ಕ್ಯಾಶ್ ಬುಕ್. This is debit side, this is credit side. Okay,
date, receipts, yes, voucher number, posting reference, cash column, bank column. Okay, next date, payments, voucher number, posting reference, cash column, bank column. Okay, yes, first transaction is Jan 1st commence business with cash rupees 1 lakh. So ಇದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಫಸ್ಟ್ ಜಾನ್ 2017. ಸೊ ಇದನ್ನ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕ್ಯಾಪಿಟಲ್. ಸೊ ಕ್ಯಾಶ್ ಅಲ್ಲಿ ಮಾಡಿರೋದ್ರಿಂದ ಕ್ಯಾಶ್ ಕಾಲಮ್ ಅಲ್ಲಿ ತೋರಿಸ್ತಾ ಹೋಗೋಣ. 1 lakh rupees. Okay, next Jan 3 opened a current account with SBI. So it is a deposit. So ಇದನ್ನ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. It is recorded in both the side, debit side and credit side. Okay, so Jan 3 2017 ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತೀವಿ, ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಇಯರ್ ಕ್ಯಾಶ್ ಬ್ಯಾಂಕ್ ಕಾಲಮಲ್ಲಿ 50,000 ತೋರಿಸಿ. ಓಕೆ, ಸೊ ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ಪೋಸ್ಟಿಂಗ್ ರೆಫರೆನ್ಸ್ ಕಾಲಮಲ್ಲಿ ಇದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ತೋರಿಸಿ. ಓಕೆ, ಇಲ್ಲಿ ಬನ್ನಿ ಕ್ರೆಡಿಟ್ ಸೈಡಲ್ಲಿ 3rd Jan 2017. ಸೊ ಇಲ್ಲಿ ಬ್ಯಾಂಕ್ ಅಂತ ತೋರಿಸಿ. ಬ್ಯಾಂಕ್ ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ಪೋಸ್ಟಿಂಗ್ ರೆಫರೆನ್ಸಲ್ಲಿ ಸಿ ಅಂತ ತೋರಿಸಿ ಅಂದರೆ ಕಾಂಟ್ರಾ ಎಂಟ್ರಿ ಅಂತ. ಸೊ ಇದನ್ನು ನಾವು ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. 50,000. ಓಕೆ, ಎಸ್. ನೆಕ್ಸ್ಟ್ Jan 5 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ Jan 5 ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಫಾರ್ ಕ್ಯಾಶ್. ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಶ್ ಪೇ ಮಾಡ್ತೀವಿ. ದಟ್ ಮೀನ್ಸ್ ಪೇಮೆಂಟ್ ಸೈಡಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ. 5 Jan 2017 purchases. ಸೊ ಎಷ್ಟಿದೆ? 10,000 ಇದೆ. ಸೊ ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ನಾವು ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ತೋರಿಸ್ತಾ ಹೋಗೋಣ. ಓಕೆ, ಎಸ್. ನೆಕ್ಸ್ಟ್ Jan 10 ಪರ್ಚೇಸ್ಡ್ ಮಿಷನರಿ ಬೈ ಚೆಕ್ 15,000 ಇದೆ. ಸೊ ಮಿಷನರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಚೆಕ್ಕಲ್ಲಿ ಅಂದರೆ ಕ್ರೆಡಿಟ್ ಸೈಡ್ ತೋರಿಸ್ತಾ ಹೋಗೋಣ. 10 Jan 2017 purchase machinery. Purchased machinery. ಸೊ ಎಷ್ಟಿದೆ ಅಮೌಂಟು? 15,000 ಇದೆ. ಚೆಕ್ಕಲ್ಲಿ ಆಗಿರೋದ್ರಿಂದ ನಾವು ಬ್ಯಾಂಕ್ ಕಾಲಮಲ್ಲಿ ತೋರಿಸೋಣ. ಓಕೆ, ನೆಕ್ಸ್ಟ್ Jan 15 ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಕ್ಯಾಶ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಕಾಂಟ್ರಾ ಎಂಟ್ರಿ. ಓಕೆ, ಸೊ ಕಾಂಟ್ರಾ ಎಂಟ್ರಿ ವಿ ಆರ್ ರೆಕಾರ್ಡೆಡ್ ಇನ್ ಬೋತ್ ದ ಸೈಡ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡಲ್ಲಿ ಎಲ್ಲಿ ಎಂಟ್ರಿ ಮಾಡ್ತೀರಾ? ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀರಾ. ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಸೊ 15
Jan 2017. ಸೊ ಇಲ್ಲಿ ಕ್ಯಾಶ್ ಅಂತ ತೋರಿಸಿ, ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ಸೊ ಅಮೌಂಟ್ ಎಷ್ಟಿದೆ? 4000 ಇದೆ. 4000ನ ಬ್ಯಾಂಕ್ ಕಾಲಮಲ್ಲಿ ತೋರಿಸಿ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬನ್ನಿ. 15 Jan 2017 ಬ್ಯಾಂಕ್ ಅಂತ ತೋರಿಸಿ. ಸೊ ಬ್ಯಾಂಕ್ ಅಂತ ತೋರಿಸಿ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಅಮೌಂಟ್ನ ತೋರಿಸ್ತಾ ಹೋಗಿ. ಓಕೆ, ಎಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ Jan 18 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಅಮೌಂಟ್ ಎಷ್ಟಿದೆ? 6000 ಇದೆ. ಸೇಲ್ಸ್ ಆಗ್ತಾ ಇದೆ ಅಂದರೆ ದಟ್ ಮೀನ್ಸ್ ಕ್ಯಾಶ್ ರಿಸೀವ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಎಂಟರ್ಡ್ ಇನ್ ದ ರಿಸಿಪ್ಟ್ ಸೈಡ್ ಅಂಡ್ ದಟ್ ಮೀನ್ಸ್ ಡೆಬಿಟ್ ಸೈಡ್. 18 Jan 2017 ಸೇಲ್ಸ್. ಕ್ಯಾಶಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ನಾವು ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗೋಣ. 6000. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ Jan 22 ಪೇಯ್ಡ್ ಕಾಟೇಜ್ ಬೈ ಚೆಕ್. ಸೊ ಪೇಮೆಂಟ್ ಆಗ್ತಾ ಇದೆ 22 Jan 2017 ಕಾಟೇಜ್. ಸೊ ಚೆಕ್ಕಲ್ಲಿ ಆಗ್ತಾ ಇರೋದ್ರಿಂದ ನಾವು ಇದನ್ನು ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತಾ ಹೋಗೋಣ. 2000 ಇದೆ. ಓಕೆ, ನೆಕ್ಸ್ಟ್ Jan 31 ವಿತ್ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಸೊ ಆಫೀಸ್ ಯೂಸ್ಗೆ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ವಿ ಆರ್ ರೆಕಾರ್ಡೆಡ್ ಇನ್ ದ ಬೋತ್ ದ ಸೈಡ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. 31 Jan 2017. Okay, so here the entry is cash account debtor to bank account. So ಹಂಗಾಗಿ ಇಲ್ಲಿ ಬ್ಯಾಂಕ್ ಅಂತ ತೋರಿಸಿ, ಕ್ಯಾಶ್ ಕಾಲಮಲ್ಲಿ ಅಮೌಂಟ್ನ ತೋರಿಸಿ. ಎಷ್ಟಿದೆ ಅಮೌಂಟು? 3000 ಇದೆ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬನ್ನಿ. 31 Jan 2017 ಸೊ ಕ್ಯಾಶ್ ಅಂತ ತೋರಿಸಿ. ಇಲ್ಲಿ ಎಷ್ಟಿದೆ ಅಮೌಂಟು? 3000 ಇದೆ. ಅದು ಬ್ಯಾಂಕ್ ಕಾಲಮಲ್ಲಿ ತೋರಿಸಿ 3000. ಓಕೆ, ಎಸ್, ಇಟ್ ಈಸ್ ಎ ಕಾಂಟ್ರಾ ಎಂಟ್ರಿ. ಪೋಸ್ಟಿಂಗ್ ರೆಫರೆನ್ಸಲ್ಲಿ ಸಿ ಅಂತ ತೋರಿಸಿ, ಕಾಂಟ್ರಾ ಎಂಟ್ರಿ. ಓಕೆ, ಸೊ ಇಲ್ಲಿ 15 Jan ಅದು ಕೂಡ ಕಾಂಟ್ರಾ ಎಂಟ್ರಿ. ಇಲ್ಲಿ ಪೋಸ್ಟಿಂಗ್ ರೆಫರೆನ್ಸಲ್ಲಿ ಸಿ ಅಂತ ತೋರಿಸಿ. ಓಕೆ, ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಎಸ್, ಫಸ್ಟು ಕ್ಯಾಶ್ ಕಾಲಮ್ನ ತಗೊಳ್ಳೋಣ. ಕ್ಯಾಶ್ ಕಾಲಮ್ ಎಷ್ಟಿದೆ? 1 lakh ಇದೆ. ನೆಕ್ಸ್ಟ್ 6000, 3000 ಇದೆ. ಎಷ್ಟಾಗುತ್ತೆ? 1,09,000 ಆಗುತ್ತೆ. ಓಕೆ, 1,09,000. ಎಸ್, ಕ್ರೆಡಿಟ್ ಸೈಡಲ್ಲೂ ಸೇಮ್ ಅಮೌಂಟ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. 1,09,000. ಓಕೆ, ಎಸ್, ಬ್ಯಾಂಕ್ ಕಾಲಮಿಗೆ ಬನ್ನಿ. 50,000 ಇದೆ ಪ್ಲಸ್ 4,000 ಇದೆ. ಟೋಟಲ್ ಎಷ್ಟಾಗುತ್ತೆ? 54,000. ಸೊ ಕ್ರೆಡಿಟ್ ಸೈಡಲ್ಲೂ ಬ್ಯಾಲೆನ್ಸ್ ಮಾಡಿ 54,000. ಸೊ 1,09,000 ಫಸ್ಟು ಕ್ಯಾಶ್ ಕಾಲಮ್ ತಗೊಂಡು ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. 1,09,000 ಮೈನಸ್ 50,000 ಮೈನಸ್ 10,000 ಮೈನಸ್ 4,000 ಎಷ್ಟಾಗುತ್ತೆ? 45,000. ಸೊ ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. 31 Jan 2017 ಬ್ಯಾಲೆನ್ಸ್ carry down.
ಓಕೆ, ನೆಕ್ಸ್ಟ್ ಬ್ಯಾಂಕ್ ಕಾಲಮಿಗೆ ಬನ್ನಿ. 54,000 ಮೈನಸ್ 15,000 ಮೈನಸ್ 2,000 ಮೈನಸ್ 3,000. ಸೊ ಎಷ್ಟಾಗುತ್ತೆ? 34,000 ಆಗುತ್ತೆ. ಓಕೆ, ದ ಸೇಮ್ ವಿ ಆರ್ ಬ್ರಾಟ್ ಡೌನ್ ಟು ನೆಕ್ಸ್ಟ್ ಮಂತ್. ಫಸ್ಟ್ ಫೆಬ್ 2017ಗೆ ನಾವು ಬ್ರಾಟ್ ಡೌನ್ ಮಾಡ್ತೀವಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ ಅಮೌಂಟು? ಕ್ಯಾಶಲ್ಲಿ 45,000 ಇದೆ, ಬ್ಯಾಂಕ್ ಕಾಲಮಲ್ಲಿ 34,000 ಇದೆ. ಓಕೆ, ಇದಿಷ್ಟು ನಿಮ್ಮ ಸೆಕೆಂಡ್ ಪ್ರಾಬ್ಲಮ್. Okay, I hope you people understand the problem. Thank you.